ಹೇಳ್ಕೊಂಡಿರ್ತಾರೆ ಅಂತಂದ್ರೆ ಮನೆಯಲ್ಲೆಲ್ಲ ಊರಲ್ಲೆಲ್ಲ ಏನು ಹೇಳ್ತಾರೆ, ಬೆಂಗಳೂರು ಏನೋ ಬೇರೆ ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಕೆಲಸ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡಿರ್ತಾರೆ. ರಿಲೇಷನ್ಸ್ ನೋಡ್ತಾ ಇರ್ತಾರೆ, ತಂದೆ ತಾಯಿ ನೋಡ್ತಾ ಇರ್ತಾರೆ, ನಾವೇನೋ ಹೇಳ್ಬಿಟ್ಟು ಬಂದಿದ್ದೀವಿ, ಡ್ರೈವಿಂಗ್ ಕೆಲಸ ಮಾಡ್ತಿರೋದು ಗೊತ್ತಿಲ್ಲ ಬ್ರೋ ಅವ್ರಿಗೆ, ಹಂಗೆ ಹಿಂಗೆ ಅಂತ ಹೇಳಿ ಧೈರ್ಯದಿಂದ ಹೇಳ್ಕೊಡ್ರಿ. ನೀವು ಮಾಡೋ ಕೆಲಸನ ಹೆಮ್ಮೆಯಿಂದ ಹೇಳ್ಕೊಡ್ರಿ. ಏನು ಬಕೆಟ್ ಹಿಡಿಯೋ ಕೆಲಸ ಮಾಡ್ತಿಲ್ಲ, ತಲೆ ಹಿಡಿಯೋ ಕೆಲಸಗಳು ಮಾಡ್ತಿಲ್ಲ ನೀವು ಇಲ್ಲಿ, ಆಯಿತಾ? ಸೊ ಆ ತಪ್ಪನ್ನು ದಯವಿಟ್ಟು ಯಾರೋ ಮಾಡೋಕೆ ಹೋಗ್ಬಿಟ್ರಿ. ಡಾಕ್ಟ್ರು ಏನಂತ ಹೇಳಿದ್ರು, ಟ್ಯಾಬ್ಲೆಟ್ ಕೊಡ್ಬೇಕಾದ್ರೆ ತೊಗೊಳ್ಬೇಕಾದ್ರೆ ನಿಮಗೆ ನಿದ್ದೆ ಬರುತ್ತೆ ಚೆನ್ನಾಗಿ ಅಂದೆ. ನನಗೆ ಗೊತ್ತಿರಲಿಲ್ಲ ಡಾಕ್ಟ್ರು ಹೇಳಿದ್ದು ನೆಗ್ಲೆಕ್ಟ್ ಮಾಡ್ಬೋದಿತ್ತು, ಏನಾಗ್ಬಿಡುತ್ತೆ ಅಂದ್ಬಿಟ್ಟು ತೊಗೊಂಡು ಬಂದು ಡ್ಯೂಟಿ ಮಾಡ್ತಾಯಿದ್ದೀನಿ. ಹೆಂಗೆ ಎಳಿತಾಯಿದ್ದೆ ನಿದ್ದೆ ಅಂದರೆ ಆಗ್ತಾನೆ ಇಲ್ಲ ಗೈಸ್, ಅಷ್ಟ್ರ ಮಟ್ಟಿಗೆ ಎಳಿತಾಯಿದ್ದೆ. ಕುಡ್ದಾಗ ಬರುತ್ತೆ ನೋಡಿ ಆ ಥರ, ಒಂಥರ ತಲೆ ಸುತ್ತ ಥರ, ಕಣ್ಣೆಲ್ಲ ಮಂಜಾಗೋ ಥರ, ಒಂಥರ ಏನೋ ಒಂಥರ. ಹಲೋ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ CO ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಳ್ತೀನಿ ಗೈಸ್. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಒಂದು 2-3 ಡೇಸ್ ಆಗೋದು ತಿರ್ಗಿ ಗ್ಯಾಪ್ ಮಾಡಬಾರ್ದು ಅಂದ್ಕೊಳ್ತೀನಿ. ಅದು ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗ ನಮ್ಮ ಕೈಲಿಲ್ಲ. ಇವತ್ತು ಆ್ಯಕ್ಚುಲಿ ಡೇಟು ಜುಲೈ 13ನೇ ತಾರೀಕು ನೈಟು 8 ಗಂಟೆಗೆ ಡ್ಯೂಟಿ ಆನ್ ಮಾಡ್ಕೊಂಡಿದ್ದು. ಸೊ ಇವಾಗ ಬಂದುಬಿಟ್ಟು ಒಂದು ಡ್ಯೂಟಿ ಆಯಿತು. ಊಬರಲ್ಲಿ ಕರ್ಕೊಂಡು ಡ್ರಾಪ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ಡ್ರಾಪ್ ಮಾಡಿದ್ದು ಬಂದುಬಿಟ್ಟು ಕಮ್ನಳ್ಳಿ ರೋಡು, ಮೇನ್ ರೋಡು. ಸೊ ಇಲ್ಲಿ ಕರ್ಕೊಂಡು ಡ್ರಾಪ್ ಮಾಡಿದೆ. 10 ಕಿಲೋಮೀಟ್ರ್ ಪ್ರೀಮಿಯರ್ ಊಬರ್ ಪ್ರೀಮಿಯರು 10 ಕಿಲೋಮೀಟ್ರಿಗೆ 405 ರೂಪಾಯಿ ಕೊಟ್ಟಿದ್ದಾನೆ. ಮಿಕ್ಕಿದ್ದು ಬರ್ತಿದ್ದಾವೆ ಡ್ಯೂಟಿ ಎಲ್ಲ ಸ್ಮಾಲ್ 80 ರೂಪಾಯಿ 100 ರೂಪಾಯಿಗೆ ಬರ್ತಿದ್ದಾವೆ. ಓಕೆನಾ, ಡ್ರಾಪ್ ಮಾಡಿಬಿಟ್ಟು ಕುತ್ಕೊಂಡಿದ್ದೀನಿ ಗೈಸ್. ಸೊ ನೋಡುವ ಬನ್ನಿ, ಇವತ್ತಿನ ದಿನದ ಅರ್ನಿಂಗ್ಸ್ ಎಷ್ಟಾಗುತ್ತೆ, ಏನು ಎತ್ತಿದೆ ಚೆಕ್ ಮಾಡೋಣ. ಆ್ಯಕ್ಚುಲಿ ಇವತ್ತು ಬಂದ್ಬಿಟ್ಟು ಸ್ಟ್ರೈಕು, ನಿಮಗೆಲ್ಲ ಗೊತ್ತಿರುತ್ತೆ. ಸ್ಟ್ರೈಕ್ ಅಂತ ಯಾರೂ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಆಗಿಲ್ಲ, ಬಟ್ ಅಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು 2-3 ಜನ ಏನೋ ವೀಡಿಯೋ ಮಾಡಿ ಹಾಕಿದ ತಕ್ಷಣ ಅದನ್ನು ಎಲ್ಲ ಡ್ರೈವರ್ಸು ಸ್ಟ್ರೈಕು ಅಂತ ಅಂದ್ಕೊಂಡು ಕಮಿಟ್ಮೆಂಟ್ ಆದರು. ಬಟ್ ಸ್ಟ್ರೈಕು ನಡೀಲಿಲ್ಲ. ನನ್ನ ಕೇಳೋಕೆ ಹೋದರೆ ಸುಮಾರು ಜನ ಯಾರೋ ಒಂದು 2-3 ಜನ ಮತ್ತು ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿ ಕೇಳಿದ್ರಿ, ನಿಮ್ಮ ಸಪೋರ್ಟ್ ಇದೆಯಾ ಈ ಸ್ಟ್ರೈಕಿಗೆ ಅಂತ. ನನ್ನ ಸಪೋರ್ಟ್ ಇಲ್ಲ ಗೈಸ್. ಏನಕ್ಕೆ ಅಂದರೆ ಈ ಸ್ಟ್ರೈಕ್ಗೆಲ್ಲ ಸುಮ್ಮನೆ ವೇಸ್ಟು. ಯಾವಾಗಿನ ಕಾಲನೇ ಹೋಯ್ತು. ಅವಾಗಿನ ಕಾಲದಲ್ಲಿ ಸ್ಟ್ರೈಕ್ ಮಾಡ್ತಿದ್ದು ರೀತಿನೇ ಬೇರೆ ಇತ್ತು. ಏನಕ್ಕೆ ಅಂತಂದರೆ ಅವಾಗ ಅಷ್ಟು ಸ್ಟ್ರಾಂಗ್ ಇತ್ತು, ಅಷ್ಟು ಒಂದು ವ್ಯಾಲ್ಯೂ ಇರ್ತಿತ್ತು ಸ್ಟ್ರೈಕಿಗೆ. ಸೊ ಇವಾಗ ನೀವು ರಕ್ತ ಸುರಿಸ್ಬಿಟ್ಟು ಮಾಡ್ತೀನಿ ಅಂತಂದ್ರೆ ಒಂದು ಸ್ಟ್ರೈಕಿಗೆ ಬೆಲೆ ಇರೋದಿಲ್ಲ, ಆಯಿತಾ? ಸೊ ಆ ಒಂದು ರೀಸನ್ನಿಂದ ನನ್ನ ಕಡೆಯಿಂದ ಯಾವುದೇ ಥರ ಸಪೋರ್ಟ್ ಇಲ್ಲ ಈ ಒಂದು ಸ್ಟ್ರೈಕಿಗೆ. ಸ್ಟ್ರೈಕು ಅಂತ ಮಾಡ್ಕೊಳ್ಳೋದಕ್ಕಿಂತ ಇವನ್ನೆಲ್ಲ ದುಡಿಮೆ ವೇಸ್ಟು. ಈಗ ಆಗ್ತಿರೋದೇ ಲಾಸು, ದುಡಿಮೆ. ನೀವು ಅನ್ಬೋದು ಹಂಗೆ ಹಿಂಗೆ ನಿಮ್ಮಂಥ ಡ್ರೈವರ್ಸ್ಗೆ ಅದಕ್ಕೆ ರೇಟ್ ಕೊಡ್ತೀವಿ. ಹಂಗೆ ನಮ್ಮಂಥ ಡ್ರೈವರ್ಸ್ ಅಲ್ಲ, ನಿಮ್ಮಂಥ ಯಾವುದೇ ವಿಶ್ವೇಶ್ವರಯ್ಯ ಬಂದು ಮತ್ತೆ ಬಂದರು, ಯಾರೇ ದೊಡ್ಡ ವ್ಯಕ್ತಿ ಬಂದರೂ ಏನೂ ಆಗಲ್ಲ. ಏನಕ್ಕಂದ್ರೆ ಗೌರ್ಮೆಂಟ್ ಕೈಲೇ ಏನೂ ಮಾಡೋಕ್ಕಾಗಿಲ್ಲ, ಆಯಿತಾ? ಸೊ ಇಲ್ಲಿ ನಾವೆಲ್ಲ ಇಲ್ಲಿ ಹೋರಾಡ್ತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಂದರೆ ಅದು ಆಗದಿರೋ ಕೆಲಸ. ಸೊ ಅದಕ್ಕಿಂತ ಬೆಟರ್ ಐಡಿಯಾ ಏನಪ್ಪ ಅಂತ ಹೇಳಿದ್ರೆ, ಸುಮ್ಮನೆ ಯಾರು ಬರೋಕ್ಕೆ ಹೊಸ್ದಾಗಿ ಪ್ಲ್ಯಾನ್ ಮಾಡ್ಕೊಂಡಿರೋರು ಅದನ್ನು ತಲೆನೇ ತೆಗ್ದಾಕ್ಬೇಕು. ಆಲ್ರೆಡಿ ಬಂದುಬಿಟ್ಟಿರೋರು ಫೀಲ್ಡಲ್ಲಿ ಇರೋರು ಕಷ್ಟ ಬಿದ್ದು ಏನೋ ನಿಮ್ಮ ಕಮಿಟ್ಮೆಂಟ್ ಏನೈತೆ ಅನ್ನೋದು ಆದಷ್ಟು ಕಷ್ಟ ಬಿದ್ದು ಕ್ಲಿಯರ್ ಮಾಡ್ಕೊಂಡು ಅದು ಆದಷ್ಟು ಬೇಗ ಈ ಫೀಲ್ಡನ್ನು ಬಿಟ್ಟು ಬೇರೆದು ಏನಾದ್ರು ನೋಡ್ಕೊಳ್ಳೋದು ಬೆಟರು. ಸೊ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋಣ ಬನ್ನಿ. ಈಗ ರ್ಯಾಪಿಡೋ ಕೂಡ ಆನ್ ಮಾಡ್ಕೊಂಡಿದ್ದೆ, ಡ್ರಾಪ್ ಆಯಿತು. ಮೊದಲನೇ ಡ್ಯೂಟಿ 405 ರೂಪಾಯಿ. ಸೊ ಅದನ್ನು ಕ್ಯಾಲ್ಸಿಲ್ ಆ್ಯಡ್ ಮಾಡ್ಕೊಂಬಿಡ್ತೀನಿ, 405 ರೂಪಾಯಿ. ಓಕೆನಾ? ಸೊ ರ್ಯಾಪಿಡೋನು ಕೂಡ ಆನ್ ಮಾಡ್ಕೊಂಡಿದ್ದೀನಿ, ನಿಮ್ಗೆ ಕಾಣಿಸ್ತಿರುತ್ತೆ ರ್ಯಾಪಿಡೋ ಮತ್ತು ಊಬರ್. ಸ್ನೇಹಿತರೆ, ಎರಡನೇದು ಡ್ರಾಪ್ ಆಯಿತು ಊಬರಲ್ಲೇ, ಪ್ರೀಮಿಯರು. ಕರ್ಕೊಂಬಂದು ಡ್ರಾಪ್ ಮಾಡಿದೆ ರಾಜರಾಜೇಶ್ವರಿ ನಗರು. 508 ರೂಪಾಯಿ ಕೊಟ್ಟಿದ್ದಾನೆ. ಹತ್ತಿರ ಒಂದು 24 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಹೆಲ್ತ್ ಇಶ್ಯೂ ಇತ್ತು. ಏನಂತಂದ್ರೆ ಗೈಸ್, ನನಗೆ ಸ್ವಲ್ಪ ಅಲರ್ಜಿ ಥರ ಆಗ್ಬಿಟ್ಟಿತ್ತು. ಈ ಬಾಡಿಲೆಲ್ಲ ಕೈ ಕಾಲು ಬೆನ್ನು ಆ ಥರ ಎಲ್ಲ ಪೂರ್ತಿ ಹೆಂಗೆ ಅಂತ ಹೇಳಿದ್ರೆ ಒಂಥರ ಚಿಕ್ಕ ಥರ ಗುಳ್ಳೆ ಥರ. ಸೊ ಎಲ್ಲಿ ಕೆರ್ಕೊಳ್ತೀನಿ ಒಂಥರ ಅಲ್ಲೆಲ್ಲ ಒಂಥರ ಗುಳ್ಳೆ ಥರ ಆಗ್ಬಿಟ್ಟು ಇನ್ಫೆಕ್ಷನ್ ಥರ ಆಗಿತ್ತು. ಸೊ ಅದಕ್ಕೆ ಇವತ್ತು ಮಧ್ಯಾಹ್ನ ಹೋಗ್ಬಿಟ್ಟು ಡಾಕ್ಟ್ರಿಗೆ ತೋರಿಸ್ಕೊಂಡು ಬಂದಿದ್ದೆ. ಅಂತ ಹೇಳಿದ್ರೆ ಒಂದು 3 ಟ್ಯಾಬ್ಲೆಟ್ ಕೊಟ್ಟಿದ್ರು ಡಾಕ್ಟ್ರು. ಏನಂತ ಹೇಳಿದ್ರು, ಟ್ಯಾಬ್ಲೆಟ್ ಕೊಡ್ಬೇಕಾದ್ರೆ ತೊಗೊಳ್ಬೇಕಾದ್ರೆ ನಿಮಗೆ ನಿದ್ದೆ ಬರುತ್ತೆ, ಚೆನ್ನಾಗಿ ಸ್ವಲ್ಪ ನಿದ್ದೆ ಬರುತ್ತೆ ನೀವು ಟ್ಯಾಬ್ಲೆಟ್ ತೊಗೊಂಡ್ರೆ ಅಂತ ಹೇಳಿದ್ರು. ಸೊ ನಿಮ್ಗೆ ಕಾಣಿಸ್ತಿರುತ್ತೆ ನೋಡ್ರಿ, 3 ಟ್ಯಾಬ್ಲೆಟ್ ಕೊಟ್ಟವ್ರೆ, ಆಯಿತಾ? ಇದು 2 ಮತ್ತು ಇದೊಂದು 3 ಟೈಮ್ಗೆ 3 ಮಾತ್ರೆ ಕೊಟ್ಟವ್ರೆ, ಪ್ಲಸ್ ಆಯಿಂಟ್ಮೆಂಟ್ ಕೊಟ್ಟವ್ರೆ. ಸೊ ಆಯಿಂಟ್ಮೆಂಟ್ ಎಲ್ಲೆಲ್ಲಿ ಆ ಥರ ಒಂದು ಅಲರ್ಜಿ ಆಗೈತೆ ಅಲ್ಲೆಲ್ಲ ಹಚ್ಕೊಳ್ಳಿ ಅಂದ್ಬಿಟ್ಟು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಆಯಿತಾ? ಸೊ ಈ ಟ್ಯಾಬ್ಲೆಟ್ ತೊಗೊಂಡೆ
ನನಗೆ ಗೊತ್ತಿರಲಿಲ್ಲ, ಡಾಕ್ಟ್ರು ಹೇಳಿದ್ದು ನೆಗ್ಲೆಕ್ಟ್ ಮಾಡ್ಬೋದಿತ್ತು, ಏನಾಗ್ಬಿಡುತ್ತೆ ಅಂದ್ಬಿಟ್ಟು ತಗೊಂಡು ಬಂದು ಡ್ಯೂಟಿ ಮಾಡ್ತಾಯಿದ್ದೀನಿ. ಹೆಂಗೆ ಎಳಿತಾಯಿದ್ದೆ ನಿದ್ದೆ ಅಂದರೆ ಆಗ್ತಾನೆ ಇಲ್ಲ ಗೈಸ್, ಅಷ್ಟ್ರ ಮಟ್ಟಿಗೆ ಎಳಿತಾಯಿದ್ದೆ. ಕುಡ್ದಾಗ ಬರುತ್ತೆ ನೋಡಿ ಆ ಥರ, ಒಂಥರ ತಲೆ ಸುತ್ತ ಥರ, ಕಣ್ಣೆಲ್ಲ ಮಂಜಾಗೋ ಥರ, ಒಂಥರ ಏನೋ ಒಂಥರ ಆಗ್ತೈತೆ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 10 ರಾಜೇಶ್ವರಿ ಹತ್ರ ಇದ್ದೀನಿ. ಕುಡಿಯೋಕ್ಕೆ ನೀರಿಲ್ಲ ಗೈಸ್, ನೀರು ತೊಗೋಬೇಕು ಎಲ್ಲರೂ. ಬಾಯಾರಿಕೆ ಬೇರೆ ಆಯ್ತೈತೆ, ನೀರು ಬೇರೆ ಇಲ್ಲ. ಇದ್ದಿದ್ದು ಚೂರು ನೀರಲ್ಲಿ ಟ್ಯಾಬ್ಲೆಟ್ ತೊಗೊಂಬಿಟ್ಟೆ. ಸೊ ಬನ್ನಿ ಗೈಸ್, ಇವಾಗ 3ನೇದು ಡ್ರಾಪ್ ಆಯಿತು ಊಬರಲ್ಲಿ. ಇದು ಪ್ರೀಮಿಯರ್ ಡ್ಯೂಟಿನೇ, ಪ್ರೀಮಿಯರ್ ಗೈಸು. ನಾನು AC ಅದಾಗಲಿ ಆಫ್ ಮಾಡ್ಕೊಂಬಿಟ್ಟಿದ್ದೀನಿ ಊಬರಲ್ಲಿ. ಸೊ ಇದು 35 ಕಿಲೋಮೀಟ್ರಿಗೆ 573 ರೂಪಾಯಿ ಕೊಟ್ಟಿದ್ದಾನೆ. ಅದ್ರ ಹತ್ರ ಇವಾಗ ಕಾಡ್ಗೋಡಿ ಹತ್ರ ಇದ್ದೀನಿ ಗೈಸ್. ಆಯಿತಾ, ಟೈಮ್ 11:47. ನಂಗಂತೂ ಆಗ್ತಾನೆ ಇಲ್ಲ ಅಂದ್ಕೊಳ್ಳಿ, ನಿದ್ದೆ ಅಂತೂ ನೆಕ್ಸ್ಟ್ ಲೆವೆಲ್ ನಿದ್ದೆ ಹಿಡಿತೈತೆ ಅಂದ್ಕೊಳ್ಳಿ. ಕಣ್ಣು ಹಿಂಗೆ ಬಿಡೋಕ್ಕಾಗ್ತಿರ ಗೈಸ್, ಆ ಥರ ನಿದ್ದೆ ಹಿಡಿತೈತೆ. ನನಗೆ ಏನು ಮಾಡೋದು ಗೊತ್ತಾಗ್ತಿಲ್ಲ. ಸೊ ಇವಾಗ ಇಲ್ಲೇ ಕಾಡ್ಗೋಡೆ ಹತ್ರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ, ನೋಡೋಣ ಗೈಸ್. ಇನ್ನೊಂದು ಡ್ರಾಪ್ ಆಯಿತು ರ್ಯಾಪಿಡೋದಲ್ಲಿ, ಟರ್ಮಿನಲ್ 1 ಏರ್ಪೋರ್ಟು. ಕರ್ಕೊಂಬಂದು ಡ್ರಾಪ್ ಮಾಡಿದೆ. 507 ರೂಪಾಯಿ ಕೊಟ್ಟಿದ್ದಾನೆ. ಟೈಮ್ ಕರೆಕ್ಟಾಗಿ 4 ಗಂಟೆ 15 ನಿಮಿಷ. 3ನೇ ಡ್ಯೂಟಿ ಇದು, ಐ ಥಿಂಕ್ 4ನೇ ಡ್ಯೂಟಿ ಅನ್ಸತ್ತಲ್ಲ. 3ನೇ ಡ್ಯೂಟಿ ಆಗ್ತಿದ್ದಂಗೆ ಡ್ಯೂಟಿಗಳೇ ಕೊಡಲಿಲ್ಲ. ಚಿಕ್ಕ ಡ್ಯೂಟಿಗಳು ಕೊಡ್ತಿದ್ದೆ, ಬಟ್ ನಾನು ಯಾವುದು ಎತ್ಕೊಳ್ಳಿಲ್ಲ. ಹೆಂಗೆ ನಿದ್ದೆ ಎಳಿತಿತ್ತು, ಸ್ವಲ್ಪ ಹೊತ್ತು ಹಂಗೆ ನಿದ್ದೆ ಮಾಡಿಬಿಟ್ಟಿದ್ದೆ ಅಂದ್ಕೊಳ್ಳಿ. ಇವಾಗ ಎದ್ಬಿಟ್ಟು ಆಮೇಲೆ 3 ಕಾಲಲ್ಲಿ ಎದ್ಬಿಟ್ಟು ಈ ಡ್ಯೂಟಿನ ಎತ್ಕೊಂಡು ಬಂದಿದ್ದು. ಸೊ ಬನ್ನಿ, ಈ ಏರ್ಪೋರ್ಟಿಂದ ಖಾಲಿನೇ ಹೋಗಬೇಕು. ಗಾಡಿಗಳು ಜಾಸ್ತಿ ಇದ್ದಾವೆ, ಟೋಕನ್ ಕೊಡಲ್ಲ. ಸ್ನೇಹಿತರೆ, ನಾನು ಆ್ಯಕ್ಚುಲಿ ಈಗ ಈ ವಿಡಿಯೋ ಏನೋ ಹಾಕಿದ್ದೀನಿ, ಇದಕ್ಕಿಂತ ಮುಂಚೆ 2-3 ದಿನ ಗ್ಯಾಪ್ ಆಗಿತ್ತಲ್ಲ. ಏನಕ್ಕೆ ಮಾಡಿರಲಿಲ್ಲ ಅಂತ ಹೇಳಿದ್ರೆ, ಮನೆಯದು ಹೊಸ ಮನೆ ಇತ್ತಲ್ಲ, ಅದು ಕೆಲಸ ಮಾಡಿಸ್ತಿದ್ದೆ ಸ್ವಲ್ಪ. ಅದತ್ರ ಒಂದು ಪ್ಲಂಬಿಂಗು, ಎಲೆಕ್ಟ್ರಿಕ್ ವರ್ಕ್ದು ಚಿಪ್ಪಿಂಗ್ ಮಾಡ್ತಾರಲ್ಲ, ಸೊ ಅದು ಇಷ್ಟು ಮಾಡಿಸ್ತಿದ್ದೆ. ಸೊ ಅದ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ, ಎಡಿಟ್ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ. ಇದ್ರ ಮಧ್ಯದಲ್ಲಿ ಯಾವಾಗಲಾದರೂ ಎಡಿಟ್ ಮಾಡ್ಬಿಟ್ಟು ಹಾಕ್ತೀನಿ ಗೈಸ್. ಅದನ್ನು ಫಸ್ಟ್ ಈ ವಿಡಿಯೋನೇ ಹಾಕಿರ್ತೀನಿ, ಇದಾದ್ಮೇಲಿಂದ ಐ ಥಿಂಕ್ ಅದನ್ನು ಹಾಕ್ತೀನಿ. ಸ್ವಲ್ಪ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಅದು ಮನೆ ಕೆಲಸದ್ದು. ಇಲ್ಲಿ ಬೆಂಗಳೂರಿನಲ್ಲಿ ಬೇರೆ ಕಡೆಯಿಂದ ಬಂದಿರ್ತಾರೆ. ಬೇರೆ ಕಡೆ ಅಂದರೆ ಬೇರೆ ಕರ್ನಾಟಕದಿಂದ ಹೊರಗಡೆ ಅಲ್ಲ, ಕರ್ನಾಟಕದವರೇ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಬೆಂಗಳೂರಿನಲ್ಲಿ. ಅದು ಎಸ್ಪೆಷಲ್ ಡ್ರೈವಿಂಗ್ ಕೆಲಸ ಮಾಡ್ತಾಯಿರ್ತಾರೆ. ಬಟ್ ಅವ್ರು ಏನಂತ ಹೇಳ್ಕೊಂಡಿರ್ತಾರೆ ಅಂತಂದ್ರೆ, ಮನೆಯಲ್ಲೆಲ್ಲ ಅಥವಾ ಅವರು ಊರಲ್ಲೆಲ್ಲ ಏನಂತ ಹೇಳ್ತಾರೆ, ಬೆಂಗಳೂರು ಏನೋ ಬೇರೆ ಕೆಲಸ ಮಾಡ್ತಾಯಿದ್ದೀನಿ, ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಇಲ್ಲಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡಿರ್ತಾರೆ. ಬಟ್ ಅವ್ರು ಕೆಲಸ ಮಾಡಿದ್ರೆ ಬಂದ್ಬಿಟ್ಟು ಬೆಂಗಳೂರಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಿರ್ತಾರೆ. ಆಯಿತಾ, ಸೊ ನಾವು ಒಂದೇನಪ್ಪ ಕೇಳ್ತೀನಿ ಅಂತ ಹೇಳಿದ್ರೆ, ಸೊ ಧೈರ್ಯದಿಂದ ಹೇಳ್ಕೊಡ್ರಿ. ನೀವು ಮಾಡ್ತೀರ ಡ್ರೈವಿಂಗ್ ಕೆಲಸನ ಧೈರ್ಯದಿಂದ ಹೇಳ್ಕೊಡ್ರಿ. ಏನು ತಪ್ಪಿದೆ ಡ್ರೈವಿಂಗ್ ಕೆಲಸ? ಏನು ತಪ್ಪಿದೆಯಾ? ಏನು ತಲೆ ಹೊಡೆಯೋ ಕೆಲಸ ಮಾಡ್ತಾಯಿದ್ದೀರಾ? ಕಳ್ತನ ಮಾಡ್ತಾಯಿದ್ದೀರಿ? ಏನು ತಪ್ಪು ಕೆಲಸ ಏನು ಮಾಡ್ತಾಯಿದ್ದೀರಾ? ಹೆಮ್ಮೆನ ಹೇಳ್ಕೊಡ್ರಿ ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಯಾಕೆ ಡ್ರೈವಿಂಗ್ ಕೆಲಸ ಒಳ್ಳೆ ಕೆಲಸ ಅಲ್ವಾ? ನಾನು ಸುಮಾರು ಜನ ನೋಡಿದ್ದೀನಿ ಗೈಸ್. ನಮ್ಮ ಸಬ್ಸ್ಕ್ರೈಬರ್ಸ್ ಸುಮಾರು ಜನ ನನಗೆ ಸಿಕ್ಕಿದಾಗ ಅವ್ರದ್ದು ವೀಡಿಯೋ ಮಾಡಿಕೊಂಡ್ರೆ, ವೀಡಿಯೋ ಹಾಕ್ಬಿಡಿ ಬ್ರೋ, ನಮ್ಮದು ರಿಲೇಷನ್ಸ್ ನೋಡ್ತಾ ಇರ್ತಾರೆ, ತಂದೆ ತಾಯಿ ನೋಡ್ತಾ ಇರ್ತಾರೆ, ನಾವೇನೋ ಹೇಳ್ಬಿಟ್ಟು ಬಂದಿದ್ದೀವಿ, ಇಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಿರೋದು ಗೊತ್ತಿಲ್ಲ ಬ್ರೋ ಅವ್ರಿಗೆ, ಹಂಗೆ ಅಂತ ಹೇಳ್ತಾರೆ ಸುಮಾರು ಜನ. ಅವಾಗ ನಾನು ಯಾರು ಸಬ್ಸ್ಕ್ರೈಬರ್ ಸಿಕ್ಕರೋ ವೀಡಿಯೋನೇ ಮಾಡೋಕ್ಕೋಗಲ್ಲ ನಾನು. ಆಯಿತಾ, ಧೈರ್ಯದಿಂದ ಹೇಳ್ಕೊಡ್ರಿ. ನೀವು ಮಾಡೋ ಕೆಲಸನ ಹೆಮ್ಮೆಯಿಂದ ಹೇಳ್ಕೊಡ್ರಿ, ಏನು ತಪ್ಪಿಲ್ಲ. ನೀವು ಒಳ್ಳೆ ಕೆಲಸನೇ ಮಾಡ್ತಾಯಿದ್ದೀರಾ, ಕಷ್ಟಪಟ್ಟು ದುಡಿತಾ ಇದ್ದೀರಾ. ಯಾವನ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಿಲ್ಲ, ತಲೆ ಹಿಡಿಯೋ ಕೆಲಸಗಳು ಮಾಡ್ತಿಲ್ಲ ನೀವು ಇಲ್ಲಿ. ಆಯಿತಾ, ಸೊ ಆ ತಪ್ಪನ್ನು ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬಿಟ್ರಿ. ನೀವುಗಳು ಹಂಗೆ ಮಾಡೋದ್ರಿಂದ ನಾಳೆ ದಿವಸ ಆ ಡ್ರೈವರ್ಗಳಿಗೆ ಇಲ್ಲಿ ಬೆಲೆ ಕೊಡ್ತಿರಂಗೆ ಆಗೋದು. ಇಷ್ಟು ನೀವು ಮಾಡೋ ಕೆಲಸ ನೀವು ಮರ್ಯಾದೆ ಕೊಡ್ರಿ, ನೀವು ಒಂದು ಬೆಲೆ ಕೊಡ್ರಿ. ಸೊ ಎಲ್ಲರೂ ಕೂಡ ಮರ್ಯಾದೆ ಕೊಡ್ರಿ.